ಇನ್ನು ರಾಜಧಾನಿ ಬೆಂಗಳೂರು ಜನರಿಗೆ ಡಬಲ್ ಶಾಕ್ ಎದುರಾಗ್ತಾ ಇದೆ. ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಇದೀಗ ಮೆಟ್ರೋ ಸರದಿ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಪರಿಷ್ಕೃತ ದರ ಜಾರಿ ಆಗಿಬಿಟ್ಟಿದೆ. ಮೆಟ್ರೋ ದರ 46% ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಅಲ್ಲಿ ಬಿಎಂಆರ್ಸಿಎಲ್ ಆದೇಶವನ್ನು ಹೊರಡಿಸಿದೆ. ಇದೀಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೇಂದ್ರದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಹಿಂದಿನ ದರ ಎಷ್ಟು, ಇದೀಗ ಹೊಸ ದರ ಎಷ್ಟು ಅಂತ ನೀವು ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ಮುಂಚೆ 6 ರಿಂದ 8 ಕಿಲೋಮೀಟರ್ಗೆ 30 ರೂಪಾಯಿ ಇತ್ತು, ಅದು 40 ರೂಪಾಯಿ ಆಗಿದೆ. ಹಾಗೆ 8 ರಿಂದ 10 ಕಿಲೋಮೀಟರ್ ಹೋಗ್ಬೇಕಂದ್ರೆ ಹಿಂದೆ 40 ರೂಪಾಯಿ ಇತ್ತು, ಇದೀಗ ಹೊಸ ದರ 50 ರೂಪಾಯಿ ಆಗಿದೆ. ಸೊ ಪರಿಷ್ಕೃತ ದರ ಇವತ್ತು 7 ಗಂಟೆಯಿಂದನೇ ಜಾರಿಯಾಗಿದೆ. ಇನ್ನು 10 ರಿಂದ 15 ಕಿಲೋಮೀಟರ್ ಪ್ರಯಾಣವನ್ನು ಮಾಡೋದಕ್ಕೆ ಈ ಹಿಂದೆ 45 ರೂಪಾಯಿ ಇತ್ತು, ಇದೀಗ ನೀವು 60 ರೂಪಾಯಿ ಕೊಡಬೇಕು. ಇನ್ನು 15 ರಿಂದ 20 ಕಿಲೋಮೀಟರ್ ಪ್ರಯಾಣವನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಈ ಹಿಂದೆ ನೀವು 50 ರೂಪಾಯಿ ಕೊಡ್ತಾ ಇದ್ರಿ, ಇನ್ನು ಮುಂದೆ ಪ್ರಯಾಣವನ್ನ ಮಾಡಬೇಕಾದ್ರೆ 70 ರೂಪಾಯಿ ಕೊಡಬೇಕು. ಇನ್ನು 20 ರಿಂದ 25 ಕಿಲೋಮೀಟರ್ ಪ್ರಯಾಣವನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಈ ಹಿಂದೆ 60 ರೂಪಾಯಿ ಏನ್ ಕೊಡ್ತಾ ಇದ್ರಿ, ಆ 60 ರೂಪಾಯಿ ಕೊಡುವಲ್ಲಿ ಇದೀಗ ಹೊಸ ದರ 80 ರೂಪಾಯಿ ಕೊಡಬೇಕು. ಇನ್ನು 30 ಕಿಲೋಮೀಟರ್ ವರೆಗೂ ಹೋದ್ರೆ 90 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು ವೈಟ್ಫೀಲ್ಡ್ ಟು ಚಲ್ಲಘಟ್ಟಕ್ಕೆ ಮೊದಲು 60 ರೂಪಾಯಿ ಇತ್ತು, ಇದೀಗ 90 ರೂಪಾಯಿ ಆಗಿದೆ. ಮಾಧವಾರ ಟು ರೇಷ್ಮೆ ಸಂಸ್ಥೆಗೂ ಕೂಡ 60 ರಿಂದ 90 ರೂಪಾಯಿ ಆಗಿದೆ. ಇನ್ನು ಸ್ಮಾರ್ಟ್ ಕಾರ್ಡ್ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಏರಿಕೆ ಮಾಡಲಾಗಿದೆ. ನೀವು ಸ್ಮಾರ್ಟ್ ಕಾರ್ಡ್ ಬಳಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗುತ್ತೆ. ಜೊತೆಗೆ ಪರಿಷ್ಕೃತ ದರ ಎಷ್ಟು ಅನ್ನೋದನ್ನು ನೀವು ಗಮನಿಸಬಹುದಾಗಿದೆ ಸ್ಕ್ರೀನ್ ನಲ್ಲಿ. ಆಗ್ಲೇ ನೀವು ನೋಡಿರ್ಬೋದು, ಒಳ್ಳೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿರೋ ಲೋಕಲ್ ಟ್ರೈನ್ ತರ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನ್. ಯಾವುದೇ ತರ ಬೋಗಿಗಳು ಜಾಸ್ತಿ ಮಾಡಿಲ್ಲ, ಲೇಡೀಸ್ಗೆ ಯಾವುದೇ ತರ ಕಂಫರ್ಟಬಲ್ ಇರಲ್ಲ ಅದರಲ್ಲೂ ಇವರು ಎಗೈನ್ ಕುತ್ಕೊಂಡು ಟ್ರಾವೆಲ್ ಮಾಡೋದಕ್ಕಿಂತ ನಿಂತ್ಕೊಂಡು ಟ್ರಾವೆಲ್ ಮಾಡೋರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಇವರು 50% ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ ತುಂಬಾನೇ ಇದು ಹೊರೆ ಆಗುತ್ತೆ. ಇದನ್ನ ಸ್ವಲ್ಪ ಗೌರ್ಮೆಂಟ್ ಗಮನ ಹರಿಸಬೇಕು ಅನ್ನೋದು. ಸರ್ ಜಾಸ್ತಿ ಮಾಡಬಾರ್ದು, ಯಾಕೆಂದ್ರೆ ನಮಗೆ ಅವರು ಏನು ಫೆಸಿಲಿಟಿ ಕೊಡ್ತಾ ಇಲ್ಲ. ಜಾಸ್ತಿ ಬೋಗಿಗಳು ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಲ್ಲೆಲ್ಲರೂ ಕುತ್ಕೊಂಡು ಒಂದು 10 ಜನ ಮಾಡಿದ್ರೆ 40 ಜನ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ. ತುಂಬಾ ಹೊರೆ ಆಗುತ್ತೆ. ಇದನ್ನ ನಾವು ಆಕ್ಷೇಪಣೆ ಮಾಡೇ ಮಾಡ್ತೀವಿ. ಇದನ್ನ ಎಷ್ಟಿದೆ ಅಷ್ಟಕ್ಕೆ ಇರ್ಬೇಕು, ಯಾವುದೇ ತರದ ದರ ಜಾಸ್ತಿ ಮಾಡಬಾರ್ದು ಅದು ಅಂತ. ಸರ್ ನಾವು 1000 ರೂಪಾಯಿ ಕೊಡ್ತಿರ್ತೀವಿ, ಅದ್ರ 1,500 ರೂಪಾಯಿ ಇದಕ್ಕೆ ಇಡಬೇಕಾಗತ್ತೆ. ಅದು ತುಂಬಾನೇ ಕಷ್ಟ ಆಗುತ್ತೆ. ನಾವು ಡೈಲಿ ಮೆಟ್ರೋನೇ ಡಿಪೆಂಡ್ ಆಗಿರ್ತೀವಿ. ಹಾಗಾಗಿ ಮತ್ತೆ ಮೆಟ್ರೋ ಇಳಿದ್ಬಿಟ್ಟು ನಾವು ಆಫೀಸ್ ಹೋಗ್ಬೇಕು, ಮತ್ತೆ ಆಟೋನ ನಾವು ಡಿಪೆಂಡ್ ಆಗಿರ್ತೀವಿ. ಅಗೇನ್ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಕಷ್ಟ ಆಗುತ್ತೆ. ನಾನು ಮೈಸೂರು ಮೆಟ್ರೋ ಸ್ಟೇಷನ್ ಇಂದ ವಿಧಾನಸೌಧ ನಿನ್ನೆ 30 ರೂಪೀಸ್ ಇತ್ತು, ಇವತ್ತು 50 ರೂಪೀಸ್ ಆಗಿದೆ. ಐ ಥಿಂಕ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು. 2 ರೂಪೀಸ್ 3 ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 5 ರೂಪೀಸ್ ವರೆಗೂ ಹೆಚ್ಚಳ ಆಗ್ಬೋದು ಅಂತ. 20 ರೂಪೀಸ್ ಅಂದ್ರೆ ತುಂಬಾ ಜಾಸ್ತಿ ಆಯ್ತು ಅಂತ ಫೀಲ್ ಆಗುತ್ತೆ. ಬಿಕಾಸ್ 1 ಮಂತ್ಗೆ ನಮಗೆ ಟ್ರಾವೆಲಿಂಗ್ ಅರೌಂಡ್ 1500 ಬರ್ತಾ ಇತ್ತು, ಇವಾಗ ಡಬಲ್ ಆಗುತ್ತೆ, ಆಲ್ಮೋಸ್ಟ್ 3000 ವರೆಗೂ ಬಂದ್ಬಿಡುತ್ತೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಗುತ್ತೆ. ಮೆಟ್ರೋ ಅಲ್ಲಿ ಟೈಮ್ ಸೇವ್ ಆಗುತ್ತೆ ಅಂತ ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದ್ದು, ಇಷ್ಟು ಎಕ್ಸ್ಪೆನ್ಸಿವ್ ಆದ್ರೆ ಇನ್ಮೇಲೆ ಥಿಂಕ್ ಮಾಡ್ಬೇಕು ಅನ್ಸುತ್ತೆ ಅಷ್ಟೇ. ನಾವಿಲ್ಲೇ ವರ್ಕ್ ಮಾಡೋದ್ರಿಂದ ಎವ್ರಿ ಡೇ ನಾವು ಮೆಟ್ರೋಲೇ ಓಡಾಡೋದು. 50% ಗಿಂತ ಜಾಸ್ತಿ ಆಗಿದೆ. ಸೊ ಹೌದು, ನಾನು ಈಗ ನ್ಯೂಸ್ ನೋಡಿದೆ, ಕಷ್ಟ ಆಗತ್ತೆ, ಮಾತಾಡಬೇಕು. ಮತ್ತೆ ಜನ ಎಲ್ಲರೂ ಗಲಾಟೆ ಮಾಡಿದ್ರೆ ಮೋಸ್ಟ್ಲಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನಮ್ಗೆ ಈಗಿರೋ ರೇಟ್ ಇದ್ರೇನೆ ಓಕೆ ಸರ್. ಅದು ಓಕೆ, 5% ಓಕೆ. ಇದು ಜಾಸ್ತಿ ಇವಾಗ ಮಾಡಿರೋದು, ತುಂಬಾ ಜಾಸ್ತಿ ಹೊರೆ ಅನ್ಸುತ್ತಲ್ವಾ. ನ್ಯಾಚುರಲ್ ಅಲ್ಲ, ಜಾಸ್ತಿನೇ ಆಗ್ತಾ ಇದೆ. ಬಟ್ ಬಸ್ಸಲ್ಲಿ ಏನಂದ್ರೆ ನಮಗೆ ಫ್ರೀ ಇರೋದ್ರಿಂದ ನಮ್ಗೇನು ಅನ್ನಿಸ್ಲಿಲ್ಲ. ಬಟ್ ಮೆಟ್ರೋ ಕಷ್ಟ ಆಗ್ತಾ ಇದೆ. ಸೊ ಅದರಿಂದ ಕಮ್ಮಿ ಮಾಡೋ ತರ ಚಾನ್ಸಸ್ ಇದ್ರೆ ಒಳ್ಳೇದು. ತುಂಬಾ ಕಷ್ಟ ಆಗುತ್ತೆ ನಮ್ಮಂತವ್ರಿಗೆ, ಡೈಲಿ ಟ್ರಾವೆಲ್ ಮಾಡ್ತಾ ಇದೀವಿ. ಸೊ ಹೌದು, ವರ್ಕ್ ಮಾಡ್ತಾ ಇರೋದ್ರು, ಅದರಿಂದ ಆದಷ್ಟು ಕಮ್ಮಿ ಮಾಡೋ ತರ ಅವರು ಮೇಲ್ನವರು ಮಾಡಬೇಕು. ಎಲ್ಲ ನೆಸೆಸಿಟಿ ಇರಲಿಲ್ಲ, ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಮಾಡ್ತಿರೋದೇ ಮೆಟ್ರೋ. ಹಾಗಾಗಿ ಅವ್ರಿಗೇನು ಲಾಸ್ ಅಂತ ಏನೂ ಆಗಿರ್ಲಿಕ್ಕಿಲ್ಲ. ಅದು ನೆಸೆಸಿಟಿ ಇಲ್ಲ, ಬರ್ಡನ್ ಟು ದಿ ಪೀಪಲ್ ಅಷ್ಟೇ. ಜಾಸ್ತಿನೇ ಬರ್ಡನ್, ಆದರೂ ವಿಧಿ ಇಲ್ಲದೆ ಓಡಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಕಷ್ಟ ಆಗತ್ತೆ, ವಿಧಿ ಇಲ್ಲ, ವಿ ಹ್ಯಾವ್ ಟು ಪೇ. ಓಕೆ, ಏನು ಮಾಡೋದಲ್ಲ, ವಿಧಿ ಇಲ್ಲ, ಮಾಡಬೇಕು ಅವರೇ.